ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಓಟವನ್ನು ಚೆನ್ನಾಗಿ ಮುಗಿಸುವಂಥದ್ದು ಫಿನಿಷಿಂಗ್ ದ ರೇಸ್ ಸಕ್ಸಸ್ಫುಲಿ ಅಂತೇಳಿ, ಓಟವನ್ನು ಚೆನ್ನಾಗಿ ಮುಗಿಸುವಂಥದ್ದು ಅಥವಾ ಯಶಸ್ವಿಯಾಗಿ ಮುಗಿಸುವಂಥದ್ದು. ಇಂಗ್ಲೀಷ್ನಲ್ಲಿ ಫಿನಿಶ್ ದ ರೇಸ್ ಸಕ್ಸಸ್ಫುಲಿ. ಇದನ್ನು ಕುರಿತು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಒಬ್ಬ ವ್ಯಕ್ತಿಯ ಕ್ರಿಸ್ತಿಯ ಜೀವಿತ ಯಾವ ರೀತಿಯಾಗಿ ಶುರುವಾಗುತ್ತೆ ಅಂತ ನೋಡಬೇಕಾದ್ರೆ, ಆತನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ ದೇವರ ಉಚಿತಾರ್ಥವಾದಂಥ ವರ ರಕ್ಷಣೆಯಾಗಿರುವಂಥದ್ದಾಗಿದೆ. ಯೇಸು ಸ್ವಾಮಿನ ಆತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ ಆತನು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿ ಆತನ ಪುನರುತ್ಥಾನವನ್ನು ಹೊಂದಿ 3 ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದಿದ್ದಾನೆ ಅಂತೇಳಿ ನಂಬುವುದರ ಮುಖಾಂತರವಾಗಿ ಆತನನ್ನು ಒಡೆಯನನ್ನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವಾಗ ನನ್ನ ಆತ್ಮಕ್ಕೆ ಬೇಕಾದಂಥ ರಕ್ಷಣೆಯನ್ನು ಯೇಸುವೆ ನನಗೆ ಕೊಡ್ರಿ ಅಂತ ಕೇಳಿಕೊಳ್ಳುವಾಗ, ಬಾಯಿಂದ ಅರಕೆ ಮಾಡುವಾಗ, ಹೃದಯದಲ್ಲಿ ನಂಬುವಾಗ ರಕ್ಷಣೆ ಅನ್ನೋದು ಸಿಗುವಂಥದ್ದಾಗಿದೆ. ಮನುಷ್ಯ ರಕ್ಷಣೆ ಹೊಂದಬೇಕು ಅಂತೇಳಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ, ಆತನು ತಾನು ಪಾಪಿ ಎಂದು ಒಪ್ಕೊಳ್ಬೇಕು, ಬಾಯಿಂದ ಅರಿಕೆ ಮಾಡಬೇಕು, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ ದೇವರು ಆತನಿಗೆ ಬೇಕಾದ ರಕ್ಷಣೆಯನ್ನು ದಯಪಾಲಿಸುವಂಥವರಾಗಿದ್ದಾರೆ. ಇದು ಮೊದಲ ಭಾಗ. ಇದು ಬಿಗಿನಿಂಗ್. ಕ್ರಿಸ್ತನಲ್ಲಿ ಜೀವಿಸುವಂಥದಕ್ಕೆ ಇದು ಬಿಗಿನಿಂಗ್, ಇದು ಆರಂಭ ಆಗಿರುವಂಥದ್ದಾಗಿದೆ. ಸೊ ಇದಾದ ನಂತರನೇ ಬಹಳ ಮುಖ್ಯವಾದಂಥ ಜೀವಿತ ಶುರುವಾಗುವಂಥದ್ದು. ಅಲ್ಲಿಂದಲೇ ಕ್ರಿಸ್ತಿಯ ಜೀವಿತದ ಓಟ, ಅಂದರೆ ಕ್ರಿಸ್ತನಿಗೋಸ್ಕರ ಓಡುವಂಥದ್ದು, ಕ್ರಿಸ್ತಿಯ ಜೀವಿತದ ಓಟ ಅಲ್ಲಿಂದ ಶುರುವಾಗುವಂಥದ್ದಾಗಿದೆ. ಹಲ್ಲೆಲೂಯ. ಕ್ರಿಸ್ತಿಯ ಜೀವಿತ ಅಂತ ನೋಡಬೇಕಾದ್ರೆ ಇದು ಒಂದು ಮ್ಯಾರಥಾನ್ ರೀತಿಯಲ್ಲಿ 100 ಗಜಗಳ ಓಟ ಅಲ್ಲ, 100 ಮೀಟರ್ ಓಟ ಅಲ್ಲ. ಸೊ ಮ್ಯಾರಥಾನನ್ನು ಚೆನ್ನಾಗಿ ಮುಗಿಸುವಂಥದ್ದು ಸಹ ಅದು ಸುಲಭ ಅಲ್ಲ. ಕಾರಣ ನೋಡಬೇಕಾದ್ರೆ, ಅವನು ಮ್ಯಾರಥಾನ್ ಓಡಬೇಕಾದ್ರೆ ಅಷ್ಟು ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ, ಅಂದರೆ ಅವನು ಅಷ್ಟು ತರಬೇತಿಯನ್ನು ಪಡೆದವನಾಗಿರ್ತಾನೆ. ಸೊ ಇದು 100 ಮೀಟರ್ ಓಡುವಂಥವ್ರಿಗೆ. ಆದರೆ ಈ ಕ್ರಿಸ್ತಿಯ ಜೀವಿತ ಅಂತ ನೋಡಬೇಕಾದ್ರೆ ಇದು 100 ಮೀಟರ್ ಓಟ ಅಲ್ಲ, ಇದು ಜೀವಿತ ಕಾಲವೆಲ್ಲ ಕ್ರಿಸ್ತನಿಗೋಸ್ಕರ ಓಡುವಂಥದ್ದಾಗಿದೆ ಈ ಕ್ರಿಸ್ತಿಯ ಜೀವಿತದ ಓಟ. ಹಲ್ಲೆಲೂಯ. ನಾವು ಅಪೊಸ್ತಲ ಪೌಲನನ್ನು ನೋಡಬೇಕಾದ್ರೆ ಅವನು ಇಂಥ ವ್ಯಕ್ತಿಯಾಗಿದ್ದ. ಅವನು ತನ್ನ ಅಂತಿಮವಾದಂಥ ಓಟವನ್ನು ಏನಿದೆ, 100 ಮೀಟ್ರ್ ಅಂತೇಳಿ ಒಂದು ಮಾರ್ಕ್ ಮಾಡಿರ್ಬೇಕಾದ್ರೆ ಅದನ್ನು ದಾಟಬೇಕಾದ್ರೆ ಅದು ಅವರು ಸಕ್ಸಸ್ಫುಲ್ಲಾಗಿ ಓಡಿದ್ರು ಅಂತ ಅದರ ಅರ್ಥ. ಸೊ ಈ ಅಂತಿಮ ಗೆರೆಯನ್ನು ಆತನು ದಾಟಿದ್ದೀನಿ ಅಂತೇಳಿ ಪೌಲ ಯಶಸ್ವಿಯಾಗಿ ಹೇಳೋದನ್ನು ನಾವು ನೋಡ್ತೇವೆ. ಸೊ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಇದನ್ನು ಉಲ್ಲೇಖ ಮಾಡೋದನ್ನು ನೋಡ್ತೇವೆ. ನೋಡ್ರಿ, 2 ತಿಮೋತಿ ಚಾಪ್ಟರ್ 4 ವರ್ಸ್ 6-8 ನೋಡಬೇಕಾದ್ರೆ, 2 ತಿಮೋತಿ 4ನೇ ಅಧ್ಯಾಯ 6-8 ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ. 2 ತಿಮೋತಿ ಚಾಪ್ಟರ್ 4 ವರ್ಸ್ 6-8 ನೋಡಬೇಕಾದ್ರೆ
ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗಾಗಿ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಅಂತೇಳಿ ಪೌಲ ಬರೆಯೋದನ್ನು ನೋಡ್ತೇವೆ. ಸೊ ಈ ವಾಕ್ಯವನ್ನು ಓದಬೇಕಾದ್ರೆ ಅವನು ಹೇಳುವಂಥ ಮಾತು, ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ಅಂತೇಳಿ. ಸೊ ಪಾನದ್ರವ್ಯ ಅಂತ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡಿ. ಪಾನದ್ರವ್ಯ ಅಂತೇಳಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಸಾಯಂಕಾಲದ ಎರಡನೆಯ ಕುರಿಯನ್ನು ಹೋಮ ಮಾಡುವಾಗ ಹೊತ್ತಾರಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯ ದ್ರವ್ಯ ಪಾನದ್ರವ್ಯವನ್ನು ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧಕರವಾದ ಹೋಮವಾಗಿರುವುದು ಅಂತೇಳಿ ಅರಣ್ಯಕಾಂಡ 28ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡಬೇಕಾದ್ರೆ, ಸಾಯಂಕಾಲದಲ್ಲಿ ಎರಡನೇ ಕುರಿಯನ್ನು ಹೋಮ ಮಾಡುವಾಗ ಹೊತ್ತಾರಿಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯ ದ್ರವ್ಯ ಪಾನದ್ರವ್ಯಗಳನ್ನು ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧಕರವಾದ ಹೋಮವಾಗಿರುವುದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಪೌಲ ಏನಕ್ಕೆ ಪಾನದ್ರವ್ಯ ಅಂತ ಹೇಳ್ತಾ ಇದ್ದಾನೆ ಅಂತ ನೋಡಬೇಕಾದ್ರೆ, ಅವನು ಯಜ್ಞದ ಮೇಲೆ ಸುರಿಯಲ್ಪಟ್ಟಂಥ ಆ ಏನು 1 ಲೀಟರ್ ದ್ರಾಕ್ಷಾರಸ ಏನಿದೆ ಅದರ ಪ್ರಕಾರವಾಗೇ ಅವನು ತನ್ನ ಸ್ವಂತ ಮರಣವನ್ನು ಆ ರೀತಿಯಾಗಿ ನೋಡೋದನ್ನು ನೋಡ್ತೇವೆ. ಅಂದರೆ ಅವನ ಇಡೀ ಜೀವನ ದೇವರಿಗೆ ಅರ್ಪಿಸಲಾದ ಜೀವಂತ ಯಜ್ಞವಾಗಿತ್ತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ಫಿಲಿಪ್ಪಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ. ಫಿಲಿಪ್ಪಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರ ಕೂಡ ಸಂತೋಷ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ಅವನು ತನ್ನ ಜೀವನವನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸೋದನ್ನು ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರನೇ ಅವನು ತನ್ನ ಓಟವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸೋದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಾವಾಗಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡಬೇಕಾದ್ರೆ, ರೋಮನ್ಸ್ ಚಾಪ್ಟರ್ 12 ವರ್ಸ್ 1 ನೋಡಬೇಕಾದ್ರೆ, ರೋಮ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ
ನಿಮ್ಮ ವಿವೇಕಪೂರ್ವವಾದ ಆರಾಧನೆಯು ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳೋದು ಏನು ಅಂತೇಳಿದ್ರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತೇಳಿ. ಸೊ ಪೌಲ ಅವನ ಜೀವಿತ ಈ ರೀತಿಯಾಗಿ ಸಮರ್ಪಿತವಾದಂಥ ಜೀವಿತ ಆಗಿತ್ತು ದೇವರಿಗಾಗಿ. ಹಾಲೆಲೂಯ. ಸೊ ಆತನು ತನ್ನ ಓಟವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಲು ಇದು ಸಹ ಬಹಳವಾಗಿ ಮುಖ್ಯವಾಗಿತ್ತು. ಆತನು ತನ್ನ ಓಟವನ್ನು ಪ್ರಭಾವದಿಂದ ಆತನ ಓಟವನ್ನು ಮುಗಿಸಲು ಎಫೆಕ್ಟಿವ್ಲಿ ಅವನು ರೇಸ್ನ ಫಿನಿಷ್ ಮಾಡೋದಕ್ಕೆ ಇದು ಬಹಳ ಮುಖ್ಯವಾಗಿತ್ತು ಅಂತೇಳಿ ನಾವು ನೋಡ್ಬೋದು. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 24ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 20:24 ನೋಡಬೇಕಾದ್ರೆ, ಅಪೊಸ್ತಲರ ಪುಸ್ತಕ 20ನೇ ಅಧ್ಯಾಯ 24ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಅಂದರೆ ಅವನ ಜೀವನ, ಅವನ ಪ್ರಾಣ ಏನಿದೆ ಅದನ್ನು ಉಳಿಸ್ಕೊಳ್ಳೋದನ್ನು ವಿಶೇಷವಾಗಿ ಆತನು ವಿಶೇಷ ಅಂತೇಳಿ ಎಣಿಸೋದಿಲ್ಲ. ಯಾಕಂತೇಳಿದ್ರೆ ಅವನು ಕ್ರಿಸ್ತ ಯೇಸುವಿನಿಂದ ಹೊಂದಿರುವಂಥ ಸೇವೆಯನ್ನು, ಓಟವನ್ನು ಕಡೆಗಾಣಿಸೋದೇ ಆತನ ಅಪೇಕ್ಷೆಯಾಗಿತ್ತು. ಹಾಲೆಲೂಯ. ನಾವು ನೋಡ್ತೇವೆ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡಬೇಕಾದ್ರೆ, ತಿಮೋತಿ 2ನೇ ಅಧ್ಯಾಯ 2 ತಿಮೋತಿ ಚಾಪ್ಟರ್ 4:6 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿರೋ ನೋಡ್ತೇವೆ. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವಾಗಿ ಅರ್ಪಿತನಾಗುತ್ತಿದ್ದೆ, ನಾನು ಹೊರಟು ಹೋಗಬೇಕಾದ ಸಮಯ ಸಮೀಪಕ್ಕೆ ಬಂದದೆ. ಅಂದರೆ ಅದರ ಟೈಮ್ ಹತ್ತಿರ ಆಗಿದೆ ಅಂತೇಳಿ, ಅವನ ಎಕ್ಸಿಟ್ ಟೈಮ್ ಹತ್ತಿರ ಆಗಿದೆ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಸೊ ಇದು ಏನು, ದೇಹದಿಂದ ಆತ್ಮ, ಇದು ಬೇರ್ಪಡುವಿಕೆ. ದೇಹದಿಂದ ಆತ್ಮ ಬೇರ್ಪಡುವಿಕೆ. ಸೊ ನಾವು ನೋಡ್ತೇವೆ ಇಲ್ಲಿ ಪೌಲ ಹೇಳುವಂಥ ಗ್ರೀಕ್ ಪದ ಎಕ್ಸಿಟ್, ನಿರ್ಗಮನ ಅಂತ ಅದರ ಗ್ರೀಕ್ ಪದ, ಅದರ ಅರ್ಥ ಏನು ಅಂತ ನೋಡಬೇಕಾದ್ರೆ, ಒಂದು ಬಂಡಿಯಿಂದ, ಒಂದು ನೊಗದಿಂದ ಆ ಪ್ರಾಣಿಯನ್ನು ಬಿಚ್ಚಿ ಬಿಡುವಂಥದ್ದು ಅಂತೇಳಿದ್ರೆ, ಉದಾಹರಣೆಗೆ ಹೊಲದಲ್ಲಿ ಈಗ ಹಸುಗಳನ್ನು ಏನು ಮಾಡ್ತಾರೆ, ಹೊಲವನ್ನು ಹುತ್ತಾದಮೇಲೆ, ಹೊಲವನ್ನು ಹುತ್ತೋದಕ್ಕೆ ಅದನ್ನು ಬಳಸಿಕೊಂಡದ ನಂತರ, ಹೊಲವನ್ನು ಹುತ್ತೋದಕ್ಕೋಸ್ಕರ ಹಸುಗಳನ್ನು ಬಳಸಿಕೊಂಡ ನಂತರ ಆ ನೊಗವನ್ನು ತೆಗೆದಾಗ ಏನಾಗುತ್ತೆ, ಅದು ಬಿಡುಗಡೆ ಆಗುತ್ತೆ. ಅಂದರೆ ಅದಕ್ಕೆ ಫ್ರೀ ಆಗುತ್ತೆ ಅಂತೇಳಿ. ಸೊ ಇದರ ಅರ್ಥವನ್ನು, ಈ ರೀತಿಯಾಗಿ ಅರ್ಥವನ್ನು ಪೌಲ ಈ ಗ್ರೀಕ್ ಪದದಲ್ಲಿ ಬಳಸಿರೋದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಈ ಪೌಲ ಯಾಕೆ ಅವನು ಈ ರೀತಿಯಾಗಿ ಹೇಳ್ತಾನೆ ಅಂತ ನೋಡಬೇಕಾದ್ರೆ, ಫಿಲಿಪ್ಪಿ 1ನೇ ಅಧ್ಯಾಯ 23ನೇ ವಾಕ್ಯವನ್ನು ನೋಡಬೇಕಾದ್ರೆ, ಫಿಲಿಪ್ಪಿ 1ನೇ ಅಧ್ಯಾಯ 23ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ. ಫಿಲಿಪ್ಪಿ 1ನೇ ಅಧ್ಯಾಯ 23ನೇ ವಾಕ್ಯ ನೋಡಬೇಕಾದ್ರೆ,
ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮ. ಹಲ್ಲೆಲೂಯ. ಅಂದರೆ ನಾನು ಇಲ್ಲಿಂದ ಹೋಗ್ಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದು ನನ್ನ ಅಭಿಲಾಷೆ. ಅಂದರೆ ನಾನು ಕ್ರಿಸ್ತನ ಜೊತೆ ಈ ಓಟವನ್ನು ಫಿನಿಷ್ ಮಾಡಿದ್ರೆ ನಾನು ಕ್ರಿಸ್ತನ ಜೊತೆ ನಾನು ಹೋಗಿ ಇರ್ಬೋದು. ಇದು ನನ್ನ ಅಭಿಲಾಷೆ ಅಂತೇಳಿ ಆತನು ಹೇಳೋದನ್ನು ನೋಡ್ತೇವೆ. ಅದಕ್ಕೋಸ್ಕರನೇ ಫಿಲಿಪ್ಪಿ 1:21 ಹೇಳ್ತಾನೆ. 1:21 ಪೌಲ ಹೇಳುವಂಥ ಮಾತು, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಅಂತೇಳಿ. ಅಂದರೆ ನನಗೆ ಬದುಕುವುದು ಕ್ರಿಸ್ತನು, ಸಾಯುವುದು ಲಾಭ. ಅಂದರೆ ಅವನು ಯಾವ ರೀತಿಯಾಗಿ ಅವನ ದೃಷ್ಟಿಕೋನ ಏನಾಗಿತ್ತು ಅಂತ ಹೇಳಿದ್ರೆ, ಅವನ ಜೀವಿತ ದೇವರಿಗೆ ತ್ಯಾಗವಾಗಿದೆ. ದೇವರಿಗೋಸ್ಕರ ಅವನು ತ್ಯಾಗ ಮಾಡಿದ್ದಾನೆ. ಅವನ ಮರಣ ಸಮೀಪ ಆಗಿದೆ. ಅವನು ಕ್ರಿಸ್ತನೊಂದಿಗೆ ಇರೋದಕ್ಕೋಸ್ಕರ ಸಿದ್ಧವಾಗಿ ಅವನು ಹೋಗೋದನ್ನು ನೋಡ್ತೇನೆ. ಅವನು ಕ್ರಿಸ್ತನೊಂದಿಗೆ ಇರಬೇಕು ಅಂತ ಅಭಿಲಾಷೆಯನ್ನು ವ್ಯಕ್ತಪಡಿಸೋದನ್ನು ನೋಡ್ತೇವೆ. ಹಲ್ಲೆಲೂಯ. ಸೊ ಅವನು ಈ ರೀತಿಯಾಗಿ ಪೌಲ ಯಾಕೆ ಸಕ್ಸಸ್ಫುಲ್ಲಾಗಿ ಅವನು ಮುಗಿಸೋದನ್ನು ನೋಡಬೇಕಾದ್ರೆ ಅವನು ಚೆನ್ನಾಗಿ ಅವನು ಮುಗಿಸೋದಕ್ಕೆ ಕಾರಣ ಏನು, ಅವನ ದೃಷ್ಟಿಕೋನ ಏನಾಗಿತ್ತು, ಅವನು ಯಾವುದರ ಮೇಲೆ ದೃಷ್ಟಿಕರಿಸಿದ್ದ. ನಾವು ಇದನ್ನು ಧ್ಯಾನ ಮಾಡಬೇಕಾದ್ರೆ 2 ತಿಮೋಥಿ ಚಾಪ್ಟರ್ 4:7 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಹಲ್ಲೆಲೂಯ. ಸೊ ಪೌಲ ಹೇಳುವಂಥದ್ದು ಕ್ರಿಸ್ತನಲ್ಲಿ ತನ್ನ ಹಿಂದಿನ ಜೀವನವನ್ನು ಅವನು ನೆನಪಿಸ್ಕೊಳ್ತಾ ಇದ್ದಾನೆ. ನಾನು ಕ್ರಿಸ್ತನಿಗೋಸ್ಕರ ಚೆನ್ನಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇನೆ ಅಂತೇಳಿ ಅವನು ಕಾನ್ಫಿಡೆಂಟಾಗಿ ಅವನು ಹೇಳೋದಕ್ಕೆ ಸಾಧ್ಯ ಆಯಿತು. ಅವನು ತಪ್ಪುಗಳನ್ನು ಇಲ್ಲ ನಿರುತ್ಸಾಹದ ಸಮಯಗಳನ್ನು ಅವನಲ್ಲಿ ಹೇಳ್ತಿಲ್ಲ. ಅವನ ಜೀವಿತದಲ್ಲಿ ನಿರುತ್ಸಾಹ ಇತ್ತು, ಹೋರಾಟಗಳಿತ್ತು, ಸಮಸ್ಯೆಗಳಿತ್ತು. ಆದರೆ ಈ ಸಮಸ್ಯೆಗಳು, ಪರೀಕ್ಷೆಗಳು ಇವೆಲ್ಲವನ್ನು ದಾಟಿ ಆತನು ಓಟದಲ್ಲಿ ಉಳಿದಿರೋದನ್ನು ನೋಡ್ತೇವೆ. ಸೊ ದೇವರು ನನಗೋಸ್ಕರ ಏನು ಮಾಡಬೇಕು ಅಂತ ಕರೆದ್ನೋ, ದೇವರು ನನ್ನ ಏನು ಮಾಡಬೇಕು ಅಂತೇಳಿ ಕರೆದ್ನೋ ಅದನ್ನು ನಾನು ಮಾಡಿದ್ದೇನೆ. ನನ್ನ ಜೀವಿತದ ಕೊನೇ ಕ್ಷಣದವರೆಗೂ ನಾನು ಅದನ್ನು ನೆರವೇರಿಸಿದ್ದೇನೆ. ಅದಕ್ಕೋಸ್ಕರನೇ ಅವನಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾನೆ, ನಾನು ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ ಅಂತೇಳಿ. ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ? ನಿಮ್ಮ ಜೀವಿತವನ್ನು ನೋಡುವಾಗ ನೀವು ಕ್ರಿಸ್ತಿಯ ಜೀವಿತವನ್ನು ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಎಷ್ಟು ವರ್ಷ ಆಯಿತು ನಿಮಗೆ ಚೆನ್ನಾಗಿ ಗೊತ್ತು. ನೀವೊಂದು ಸಾರಿ ಹಿಂದಿರುಗಿ ನೋಡಬೇಕಾದ್ರೆ, ನಾನು ಕ್ರಿಸ್ತನ ಕಾರಣಕ್ಕೋಸ್ಕರ ನಾನು ಕ್ರಿಸ್ತನಿಗಾಗಿ ನಾನು ಹೋರಾಟವನ್ನು ಮಾಡಿದ್ದೇನೆ. ಈ ರೀತಿಯಾಗಿ ಹೇಳೋದಕ್ಕೆ ನಿಮಗೆ ಸಾಧ್ಯವಾಗುವಂಥದ್ದಾಗಿದೆಯಾ? ಈ ರೀತಿಯಾಗಿ ಹೇಳುವಂಥದ್ದು ನಿಮಗೆ ಸಾಧ್ಯವಾಗುವಂಥದ್ದಾಗಿದೆಯಾ? ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಕ್ರಿಸ್ತಿಯ ಜೀವಿತದಲ್ಲಿ ನೋಡಬೇಕಾದ್ರೆ ಭಾನುವಾರ ಏನಿದೆ, ಭಾನುವಾರದ ಜೀವನ ಏನಿದೆ, ಇದು ಕೇವಲ ಭಾನುವಾರ ಮಾತ್ರ ಅಲ್ಲ. ಭಾನುವಾರ ಜೀವಿತ ಅಲ್ಲ ಕ್ರಿಸ್ತಿಯ ಜೀವಿತ ಅಂತ ಹೇಳಬೇಕಾದ್ರೆ, ಕ್ರಿಸ್ತನಲ್ಲಿ, ಕ್ರಿಸ್ತನೊಂದಿಗೆ, ಕ್ರಿಸ್ತನಿಗಾಗಿ ಕಡೆಯವರೆಗೂ ಕ್ರಿಸ್ತನೊಂದಿಗೆ ಜೀವಿಸುವಂಥದ್ದೇ ಕ್ರಿಸ್ತಿಯ ಹೋರಾಟ ಆಗಿರುವಂಥದ್ದಾಗಿದೆ. ಕ್ರಿಸ್ತನೊಂದಿಗೆ ಜೀವಿಸುವಂಥದ್ದೇ ನಮ್ಮ ಆಸೆಯಾಗಿರಬೇಕು, ನಮ್ಮ ಅಭಿಲಾಷೆಯದಾಗಿರಬೇಕು, ಆಕಾಂಕ್ಷೆಯದಾಗಿರಬೇಕು. ಭಾನುವಾರ ಅಂತೇಳಿದ್ರೆ ಎಂಟರ್ಟೈನ್ಮೆಂಟ್ ದಿವಸ ಅಲ್ಲ. ಭಾನುವಾರ ಅಂತೇಳಿದ್ರೆ ಒಂದು ಧಾರ್ಮಿಕವಾಗಿ ನಾನು ಸಭೆಗೆ ಹೋಗಿ ಬರ್ತೀನಿ ಅನ್ನೋದಲ್ಲ. ಭಾನುವಾರ ಅಂತೇಳಿದ್ರೆ ಇದು
ದೇವರ ಮಹಿಮೆಗೋಸ್ಕರ, ಆತ್ಮಗಳ ಮೋಕ್ಷಕ್ಕೋಸ್ಕರ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ಜೀವಿತ ಆಗಿರಬೇಕು. ಹಲ್ಲೆಲೂಯ. ನೀವು ಈ ಕ್ರಿಸ್ತನ ಸಂದೇಶವನ್ನು ಸಾರಲು ಯೇಸುಸ್ವಾಮಿಯ ಸುವಾರ್ತೆಯನ್ನು ಸಾರಿ ಹೇಳಲು ಹೋರಾಟವನ್ನು ನೀವು ಮಾಡಿದ್ದೀರಾ. ಆ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಇಲ್ವಾ? ಆ ಕಾರ್ಯದಲ್ಲಿ ನೀವು ಇದ್ದೀರಾ ಇಲ್ವಾ ಅಂತೇಳೊಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಕೆಲವರು ಸಂಡೇ ಅಂತೇಳಿ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಬೈಬಲ್ ತೊಗೊಂಡು ಬಾ, ಸಭೆಗೆ ಹೋಗು, 4 ಹಾಡನ್ನು ಹಾಡು, ಒಂದು ಕಾಣಿಕೆ ಹಾಕು, ಒಂದು ಪ್ರಾರ್ಥನೆ ಮಾಡಿಸ್ಕೊ, ನಿನ್ನ ಪಾಡಿಗೆ ನೀನು ಬಂದುಬಿಡು ವಾಪಸ್ಸು. ಇದು ಕ್ರಿಸ್ತಿಯ ಜೀವಿತ ಅಂತೇಳಿ ಅನೇಕರು ತಿಳ್ಕೊಂಡು ಈ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಇದೆಲ್ಲ ಕ್ರಿಸ್ತಿಯ ಜೀವಿತ ಅಂತ ಹೇಳಬೇಕಾದ್ರೆ, ನಾನು ಯೇಸುಸ್ವಾಮಿ ನನಗೆ ಏನು ಮಾಡು ಅಂತ ಹೇಳಿದರು, ಶುಭ ಸಂದೇಶ ಸಾರು ಅಂತ ಹೇಳಿದರು, ಸಾಕ್ಷಿಯಾಗಿ ಜೀವಿಸು ಅಂತ ಹೇಳಿದರು, ಕ್ರಿಸ್ತನು ನನ್ನಲ್ಲಿ ಇದ್ದಾನ ಇಲ್ವಾ, ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೀನ ಇಲ್ವಾ, ಇದೆಲ್ಲವನ್ನು ನಿಮ್ಮ ಜೀವಿತದಲ್ಲಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಈ ರೀತಿಯಾಗಿ ನೀವು ಜೀವಿಸ್ತಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ನಾನು ಕ್ರಿಸ್ತನಲ್ಲಿ ಇದನ್ನೋ ಇಲ್ಲವೋ ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತಾಗುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಓಟ ಏನಿದೆ ಇದು ಸರಿಗಿಲ್ಲ. ನಿಮ್ಮ ಓಟ ಸರಿಯಾಗಿ ನೀವು ಕ್ರಿಸ್ತನಿಗೋಸ್ಕರ ಓಡ್ತಿಲ್ಲ ಅಂತೇಳಿ. ಹಲ್ಲೆಲೂಯ. ನೋಡಿ, ಎಲ್ಲರಿಗೂ ಸಹ ಓಟ ಇರುವಂಥದ್ದಾಗಿದೆ. ಅವರವರ ಓಟವನ್ನು ಅವರೇ ಓಡಬೇಕು. ನೀವು ಅವ್ರನ್ನ ಎತ್ಕೊಂಡು ಓಡೋದಕ್ಕಾಗಲ್ಲ. ಯಾಕೆಂದರೆ ಅವರ ಆತ್ಮಕ್ಕೆ ಅವರೇ ಜವಾಬ್ದಾರಿ, ಅವರ ಆತ್ಮಕ್ಕೆ ಅವರೆಲ್ಲ ಕೊಡುವಂಥವ್ರು. ಸೊ ಓಟದ ಪಂದ್ಯದಲ್ಲಿ ಓಡಬೇಕಾದ್ರೆ ಏನು ಆ ಲೈನ್ ಹಾಕಿರ್ತಾರೆ, ಆ ಗೆರೆ ಒಳಗಡೆ ಅವರು ಆ ಟ್ರ್ಯಾಕ್ನಲ್ಲೇ ಓಡಬೇಕು. ಅದೇ ಪ್ರಕಾರವಾಗಿ ದೇವರು ಅವರವರ ಜೀವಿತಕ್ಕೆ ಯಾವ ರೀತಿಯಾಗಿ ಓಡಬೇಕು ಅಂಥೇಳಿ ಹೇಳಿದರೋ ಅದೇ ಪ್ರಕಾರವಾಗಿ ಅವರು ಓಡಬೇಕು. ನೋಡಿ, ಪೌಲ ಹೇಳುವಂಥದ್ದು, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ಓಟನ ಫಿನಿಷ್ ಮಾಡಿದ್ದೀನಿ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಓಟದಿಂದ ನಾನು ಅರ್ಧಕ್ಕೆ ನಿಂತಿಲ್ಲ, ನನ್ನ ಓಟವನ್ನು, ಕ್ರಿಸ್ತಿಯ ಓಟವನ್ನು ನಾನು ಫಿನಿಷ್ ಮಾಡಿದ್ದೀನಿ, ಕಡೆಗಾಣಿಸಿದ್ದೇನೆ ಅಂತೇಳಿ ಪೌಲ ಕಾನ್ಫಿಡೆಂಟಾಗಿ ಹೇಳೋದನ್ನು ನೋಡ್ತೇವೆ. ನೋಡ್ರಿ, ಮ್ಯಾರಥಾನ್ ಕ್ರಿಸ್ತಿಯ ಓಟವನ್ನು, ಪ್ರಿಯ ಸಹೋದರ ಸಹೋದರಿಯರೇ, ನಾನಿಲ್ಲಿಗೆ ಮೊದಲ ಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸಲು ಬಯಸುವಂಥವನಾಗಿದ್ದೇನೆ. ಇದರ ಮುಂದುವರೆದ 2ನೇ ಭಾಗವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇವೆ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.